ರಮೇಶ್ ದೇವರ್ಷಿ ಅವರ ಹುಟ್ಟುಹಬ್ಬದ ನಿಮಿತ್ತ ಇವತ್ತಿನ ಈ ವಿಜೃಂಭಣೆ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಪಾಲ್ಗೊಂಡಿರಿ. ನಿಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಆ ಸದಾಶಿವಾಜ್ಜ ಚಂದ್ರಗಿರಿ ದೇವಿ ಅವರಿಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯವನ್ನು ಕೊಟ್ಟ ಕಾಯಿಲೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದವನ್ನು ಮಾಡ್ತಿದ್ದೇವೆ. ಯಾಕಂದ್ರೆ ಭಾಳ ಸಣ್ಣ ವಯಸ್ಸಿನಲ್ಲಿ ಇವತ್ತಿನ ಈ ಮುಚ್ಚಂಡಿ ಗ್ರಾಮದಿಂದ ಇಷ್ಟೊಂದು ಎತ್ತರಕ್ಕೆ ಏರ್ಯಾರಂದ್ರೆ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಸೇರಿದಂಥ ಜನ, ಇಲ್ಲಿ ಬರುವಂಥ ಎಲ್ಲ ಕಲಾವಿದರು ಹಾಗೂ ಎಲ್ಲ ತಾಲೂಕಿನ ಜನರನ್ನು ನೋಡಿದ್ರೆ ಅವ್ರ ಮ್ಯಾಲ ಜನರ ಪ್ರೀತಿ ವಿಶ್ವಾಸ ಎಷ್ಟೈತೆ ಅಂತ ಹೇಳಿ ಗೊತ್ತಾಕತ್ತೆ. ಮುಂದಿನ ದಿನಮಾನದಲ್ಲಿ ರಮೇಶ್ ಅವರು ಮುಚ್ಚಂಡಿಗೆ ಮಾತ್ರ ಅಲ್ಲ, ಇಡೀ ಜತ್ ತಾಲೂಕಿಗೆ ಅವರು ನಾಯಕ ಆಗ್ತಾರಂತ ಹೇಳಿದ್ರೆ ಸುಳ್ಳಾಗೋದಿಲ್ಲ. ಯಾಕಂದ್ರೆ ಎಲ್ಲಾರ್ದು ಹುಟ್ಟುಹಬ್ಬ ಹುಟ್ಟಿದ ದಿನ ಇರ್ತತೆ, ಎಲ್ಲರೂ ಆಚರಿಸ್ಕೋತಾರ, ಎಲ್ಲರದು ಮನುಷ್ಯ ಅಂದ್ಮ್ಯಾಗ ಹುಟ್ಟಿದ ದಿನ ಇರೋದ. ಆದ್ರೆ ಹುಟ್ಟಿದ ದಿನ ಎಲ್ಲರದು ಇರ್ತತಿ, ಆದ್ರೆ ಅದು ಹುಟ್ಟು ಹಬ್ಬ ಆಗ್ಬೇಕಂದ್ರೆ ಏನಾಗಬೇಕಪ್ಪ ಅಂದ್ರೆ ಇವತ್ತಿನ ಈ ಕಾರ್ಯಕ್ರಮ, ಇವತ್ತಿನ ಈ ಕಲಾವಿದರು, ಇಲ್ಲಿ ಸೇರಿದಂಥ ಜನ, ಈ ಒಂದು ಸ್ಪರ್ಧೆಗಳು ಇಲ್ಲಿ ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ನೀಡುತ್ತಿರುವ ಜನರನ್ನು ನೋಡಿದ್ರೆ ಇವತ್ತಿನ ದಿವಸ ರಮೇಶ್ ಅವ್ರದ್ದು ಹುಟ್ಟು ಹಬ್ಬ ಆಗೈತೆ ಅಂದ್ರೆ ತಪ್ಪಾಗೋದಿಲ್ಲ. ಎಲ್ಲರದು ಹುಟ್ಟು ಹಬ್ಬ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಬಲಾದಿ ಅಜ್ಜನ ಒಂದು ಮಾತೈತಿ, ಜೊಳ್ಳು ಜೊಟ್ಟೊಂದು ಹಾರ್ತೈತಿ, ಗಟ್ಟಿ ಕಾಳೊಂದು ಉಳಿತೈತೆ ಅಂತ ಹೇಳಿ. ಏನಪ್ಪ ಇದ್ರ ಅರ್ಥ ಅಂದ್ರೆ ಯಾರು ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಅನ್ನೋದಿಲ್ಲ, ಅವರೆಲ್ಲ ಜೋಳ ಜೊಟ್ಟ. ಯಾರು ಧರ್ಮಕ್ಕೆ ತಲೆ ಬಾಗೋದಿಲ್ಲ, ಯಾರು ಹಸದವ್ರಿಗೆ ಅನ್ನ ನೀಡೋದಿಲ್ಲ, ದಣದವ್ರಿಗೆ ನೀರು ಕೊಡೋದಿಲ್ಲ, ಅವರೆಲ್ಲ ಜೋಳ ಜೊಟ್ಟ. ಗಟ್ಟಿ ಕಾಳು ಅಂದ್ರೆ ಯಾರಪ್ಪ ಅಂದ್ರೆ ಯಾರು ಹಸಿದು ಬಂದವ್ರಿಗೆ ಅನ್ನ ನೀಡ್ತಾರ, ದಣಿಯು ಅಂತ ಬಂದವ್ರಿಗೆ ನೀರು ಕೊಡ್ತಾರ, ಕಷ್ಟ ಅಂತ ಬಂದವ್ರಿಗೆ ಕಣ್ಣೀರು ಒರೆಸ್ತಾರ. ಧರ್ಮಕ್ಕೆ ಯಾರು ತಲೆ ಬಾಗ್ತಾರ ಅವರೆಲ್ಲ ಗಟ್ಟಿ ಕಾಳ. ಅಂಥ ಗಟ್ಟಿ ಕಾಳನ್ನು ಮಣಿಮಗನಾಗಿ ಕಾಯ್ತನತ್ತೆ ಅಣ್ಣ ಬಬಲಾದಿ ಅಜ್ಜ. ಇವತ್ತಿನ ದಿವಸ ರಮೇಶನ ನೋಡಿದ್ರ ಏನು ಅನಿಸ್ತೈತಪ್ಪ ಅಂದ್ರೆ ಬಬಲಾದಿ ಅಜ್ಜ ನನ್ನ ಮಾತಿನಂಗ ಇವತ್ತಿನ ದಿವಸ ರಮೇಶ ಗಟ್ಟಿ ಕಾಳಾಗ್ಯಾನು. ಅವನು ಬಬಲಾದಿ ಅಜ್ಜ ಯಾವತ್ತೂ ಕೈ ಹಿಡಿದ ನಡೆಸ್ತಾನಂತ ಹೇಳಿದ್ರೆ ಸುಳ್ಳಾಗೋದಿಲ್ಲ. ಎಂಥ ಸಂದರ್ಭ ಬರಲಿ, ಎಂಥ ಅವಂಗ ಕಠಿಣ ಪರಿಸ್ಥಿತಿ ಬರಲಿ, ಮುಂದಿನ ದಿನಮಾನದಾಗ ಅಜ್ಜ ಅವನು ಬೆನ್ನು ಯಾವತ್ತೂ ಇದ್ದ ಇರ್ತಾನು. ಸಮಸ್ತ ಈ ತಾಲೂಕಿನ ಜನತೆ ಪ್ರೀತಿ ಅವ್ರ ಮ್ಯಾಲಿರ್ತೈತಿ. ಈ ವರ್ಷದಿಂದ ಅವನಿಗೆ ಮುಂದಿನ ದಿನಮಾನದಲ್ಲಿ ನಾವು ಇನ್ನೂ ದೊಡ್ಡ ಮಟ್ಟದಾಗ, ರಾಜ್ಯ ಮಟ್ಟದಾಗ ಇವತ್ತಿನ ದಿವಸ ನಾವು ನೀವೆಲ್ಲರೂ ರಮೇಶನನ್ನು ಮುಂದಿನ ದಿನಮಾನದಲ್ಲಿ ದೊಡ್ಡ ನಾಯಕನಾಗಿ ಮಾಡುವಂಥ ಕೆಲಸವನ್ನು ಮಾಡೋನು. ಯಾಕಂದ್ರೆ ನಾ ಭಾಳ ಹತ್ತಿರದಿಂದ ನೋಡೀನಿ, ಭಾಳಷ್ಟು ಪ್ರಾಮಾಣಿಕ ವ್ಯಕ್ತಿ, ಹಿರಿಯರಿಗೆ ಗೌರವ ಕೊಡ್ತಾನು. ಎಲ್ಲ ಸಣ್ಣ ಮಕ್ಕಳು ಹಿಡಿದ ಎಲ್ಲರಿಗೂ ಕೂಡ ಅವನ ಮೇಲೆ ಭಾಳಷ್ಟು ಪ್ರೀತಿ ವಿಶ್ವಾಸ ಐತಿ. ಅಂಥ ವ್ಯಕ್ತಿ ಈ ಗ್ರಾಮದಲ್ಲಿ ನಿಮಗೆ ಸಿಕ್ಕಿರೋದು ಒಂದು ಪುಣ್ಯ ಅಂತ ಹೇಳಿದ್ರೆ ತಪ್ಪಾದಿಲ್ಲ. ಸದಾಕಾಲ ಅವನಿಗೆ ಏನು ಚಿಂತೆ ಇತ್ತಪ್ಪ ಅಂದ್ರೆ ಜನಸೇವೆಯನ್ನು ಮಾಡೋದು ಒಂದ ಅವಂಗಿರುವ ವಿಚಾರಗಳು. ಅಂಥ ಒಳ್ಳೆಯ ಮನಸ್ಸು ಆ ದೇವರು ಅವರಿಗೆ ಕೊಟ್ಟಾನು. ಆ ಒಳ್ಳೆಯ ಮನಸ್ಸಿಗೆ ಆ ಸದಾಶಿವ ಅಜ್ಜನ ಮಾತಿನಂಗೆ